ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋದಲ್ಲಿ ನಾವು ಕಾಮರ್ಸ್ ವಿತ್ ಮ್ಯಾಥಮ್ಯಾಟಿಕ್ಸ್ ಆ್ಯಂಡ್ ವಿದೌಟ್ ಮ್ಯಾಥಮ್ಯಾಟಿಕ್ಸ್ನ ಕರಿಯರ್ ಬಗ್ಗೆ ನೋಡಿದ್ದೇವೆ. ಯಾರಾದರೂ ಅದನ್ನು ನೋಡಿಲ್ಲ ಅಂದರೆ ಈಗಾಗಲೇ ನೋಡ್ಕೊಂಡು ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಪಾರ್ಟೆನ್ಸ್ ಫಾರ್ಮುಲಾಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನೋಡುವ. ಇಲ್ಲಿ ನಾನು ಎರಡು ಇಂಪಾರ್ಟೆಂಟ್ ಚಾಪ್ಟರ್ಸ್ ಅನ್ನು ತಗೊಂಡಿದ್ದೇನೆ. ದಟ್ ಈಸ್ ಚಾಪ್ಟರ್ 1 ವೈಟಲ್ ಸ್ಟ್ಯಾಟಿಸ್ಟಿಕ್ಸ್, ಚಾಪ್ಟರ್ 2 ಇಂಡೆಕ್ಸ್ ನಂಬರ್. ಮುಂದಿನ ವಿಡಿಯೋದಲ್ಲಿ ನಾವು ಇದರ ಪ್ರಾಬ್ಲಮ್ಸ್ಗಳನ್ನು ಮಾಡಲು ಹೋಗೋಣ. ಫಸ್ಟ್, ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ಬರುವಂತ ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳು. ಫಸ್ಟ್ ಒನ್ ಈಸ್ ಮೆಷರ್ಮೆಂಟ್ ಆಫ್ ಪಾಪ್ಯುಲೇಷನ್. ಅಲ್ಲಿ 2 ಮಾರ್ಕ್ಸಿಗೆ ಕ್ವಶನ್ ಅನ್ನು ಕೇಳ್ತಾರೆ. PT ಈಕ್ವಲ್ ಟು P0 ಪ್ಲಸ್ B ಮೈನಸ್ D ಪ್ಲಸ್ I ಮೈನಸ್ E. ಅಂದ್ರೆ B ಅಂದ್ರೆ ಬರ್ತ್, D ಅಂದ್ರೆ ಡೆತ್, I ಅಂದ್ರೆ ಇಮಿಗ್ರೇಷನ್, E ಅಂದ್ರೆ ಎಮಿಗ್ರೇಷನ್, P ಅಂದ್ರೆ ಪಾಪ್ಯುಲೇಷನ್. ಈ ರೀತಿಯಾಗಿ ನಾವೇನ್ ಮಾಡುವಂಥದ್ದು, ಫೈಂಡ್ ಔಟ್ ಮಾಡುವಂಥದ್ದು. ಇದು ನಿಮಗೆ 2 ಮಾರ್ಕ್ಸಿಗೆ ಕೇಳುವಂತ ಚಾನ್ಸಸ್ ಇದೆ. ನೆಕ್ಸ್ಟ್, ಫರ್ಟಿಲಿಟಿಯಲ್ಲಿ ಫಸ್ಟ್ CBR ಕೇಳ್ತಾರೆ. ಇದು 5 ಮಾರ್ಕ್ಸಿಗೂ ಕೇಳ್ತಾರೆ, ಅಥವಾ 10 ಮಾರ್ಕ್ಸ್ ಅಲ್ಲಿ CBR ಮತ್ತು ಬೇರೆ ಯಾವ್ದು GFR ಏನಾದ್ರು ಕೇಳುವರು. ಓಕೆ, CBR ಅಂತ ಹೇಳಿದ್ರೆ ನಂಬರ್ ಆಫ್ ಲೈವ್ ಬರ್ತ್ ಇನ್ ದಿ ಇಯರ್ ಡಿವೈಡೆಡ್ ಬೈ ಅವರೇಜ್ ಪಾಪ್ಯುಲೇಷನ್ ಇನ್ ದಿ ಇಯರ್ ಇಂಟು 1000. ನೆನ್ಪಿಟ್ಕೊಳ್ಳಿ, 1000 ಯಾವತ್ತೂ ಬರಿಬೇಕು, 100 ಅಲ್ಲ. 1000 ಅಂದ್ರೆ ಪಾಪ್ಯುಲೇಷನ್ ಮೆಷರ್ಮೆಂಟ್ ಮಾಡುವಂಥದ್ದು ನಾವು 1000 ಅಲ್ಲಿ. ಓಕೆ, ನೆಕ್ಸ್ಟ್ ಇದನ್ನು ಸಿಂಪಲ್ ಆಗಿ ಬರೆಯುವುದಂತಿದ್ರೆ B ಡಿವೈಡೆಡ್ ಬೈ P, ಬರ್ತ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಇಂಟು 1000. ಆಯ್ತಾ? ಆದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಇದೇ ಫಾರ್ಮುಲಾವನ್ನು ಬರಿಬೇಕು. ನೆಕ್ಸ್ಟ್, GFR ಅಂತ ಹೇಳಿದ್ರೆ ಜನರಲ್ ಫರ್ಟಿಲಿಟಿ ರೇಟ್ ಅಂತ ಹೇಳ್ತೇವೆ. ದಟ್ ಈಸ್ ನಂಬರ್ ಆಫ್ ಲೈವ್ ಬರ್ತ್ಸ್ ಡಿವೈಡೆಡ್ ಬೈ ಅವರೇಜ್ ಫೀಮೇಲ್ ಪಾಪ್ಯುಲೇಷನ್. ಇಲ್ಲಿ F ಕೊಟ್ಟಿದಾರಲ್ಲ, ಅದರಿಂದಾಗಿ ನೀವೇನ್ ಮಾಡಬೇಕು, ಫೀಮೇಲ್ ಪಾಪ್ಯುಲೇಷನ್ ಅನ್ನೇ ಬರಿಬೇಕು. ಚೈಲ್ಡ್ ಬ್ಯಾರಿಂಗ್ ಏಜ್ ಇಂಟು 1000. ಇದನ್ನು ಫಾರ್ಮುಲಾದಲ್ಲಿ ಬರೆಯುವುದಂತಿದ್ರೆ B ಡಿವೈಡೆಡ್ ಬೈ ಸಮೇಷನ್ ಆಫ್ ಫೀಮೇಲ್ ಪಾಪ್ಯುಲೇಷನ್ ಇಂಟು 1000. ಅಂದ್ರೆ ಒಂದು ಫೀಮೇಲ್ ಬರ್ತ್ ಆಗುವಂಥದ್ದು 15 ಇಯರ್ಸ್ ಇಂದ 49 ಇಯರ್ಸ್ ನವರೆಗೆ ಆಗುವಂಥದ್ದು. ಸೊ ನಾವು ಏಜ್ ಅನ್ನು 15 ಇಂದ 49 ಇಯರ್ಸ್ ತನಕ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್, ASFR ಅಂದ್ರೆ ನಂಬರ್ ಆಫ್ ಲೈವ್ ಬರ್ತ್ ಇನ್ ಸ್ಪೆಸಿಫೈಡ್ ಏಜ್. ಅಂದ್ರೆ ಇಲ್ಲಿ ಹೇಳಿದ್ದಾರೆ SF ಅಂತ ಹೇಳಿದ್ರೆ ಇನ್ನು ಸ್ಪೆಸಿಫೈಡ್ ಫೀಮೇಲ್ ಪಾಪ್ಯುಲೇಷನ್ ಅದು. ಆಯ್ತಾ? ಡಿವೈಡೆಡ್ ಬೈ ಅವರೇಜ್ ಫೀಮೇಲ್ ಪಾಪ್ಯುಲೇಷನ್ ಇನ್ ದಿ ಸ್ಪೆಸಿಫೈಡ್ ಏಜ್ ಗ್ರೂಪ್ ಇಂಟು 1000. ನೆಕ್ಸ್ಟ್, TFR ದಟ್ ಈಸ್ ಸಮೇಷನ್ ಆಫ್ ASFR ಇಂಟು I ಅಂತ ಹೇಳ್ತೇವೆ. ಅಂದ್ರೆ TFR ಅಂತ ಹೇಳಿದ್ರೆ I ಇಂಟು ಈಗ ತಾನೇ ನಾವು ಫೈಂಡ್ ಔಟ್ ಮಾಡಿದಂತ ASFR ಉಂಟಲ್ಲ, ಆ ಟೋಟಲ್ ಅನ್ನು ತಗೊಳ್ಳುವಂಥದ್ದು. 5 ಇಂಟು ಟೋಟಲ್ ಆಫ್ ASFR ಅನ್ನು ತಗೊಂಡ್ರೆ ನಮ್ಗೆ ಏನಾಗ್ತದೆ, TFR ಬರುವಂಥದ್ದು. ಓಕೆ, ನೆಕ್ಸ್ಟ್ ನಾವು ಹೋಗುವಂಥದ್ದು ರೀಪ್ರೊಡಕ್ಷನ್ ರೇಟ್, ಅಂದ್ರೆ GRR ಅಂತ ಹೇಳ್ತೇವೆ. ಅಂದ್ರೆ I ಇಂಟು ಈಗ ತಾನೇ ಮಾಡಿದಂತಹ ಯಾವುದು GRR ಅಂದ್ರೆ ಏನು, I ಇಂಟು ಸಮೇಷನ್ ಆಫ್ WSFR ಅಂತ ಹೇಳ್ತೇವೆ. WSFR ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಫೀಮೇಲ್ ಬರ್ತ್ ಡಿವೈಡೆಡ್ ಬೈ ಫೀಮೇಲ್ ಪಾಪ್ಯುಲೇಷನ್ ಆಫ್ ಚೈಲ್ಡ್ ಬ್ಯಾರಿಂಗ್ ಏಜ್ ಅಂತ ಹೇಳ್ತೇವೆ. ಓಕೆ, ಇದನ್ನು ಈ ಆನ್ಸರ್ ಬಂದ ನಂತರ ನಾವು ಇಂಟು I ಮಾಡುವಂಥದ್ದು. ಓಕೆ, ನೆಕ್ಸ್ಟ್ NRR ಅಂದ್ರೆ ಏನು, I ಇಂಟು ಸಮೇಷನ್ ಆಫ್ WSFR ಅಂತ ಹೇಳ್ತೇವೆ ಇಂಟು ಸರ್ವೈವಿಂಗ್ ರೇಟ್. ಆಯ್ತಾ? ಇದನ್ನು ಹಾಕುವಂಥದ್ದು. ನೆಕ್ಸ್ಟ್, ಮಾರ್ಟಾಲಿಟಿ ರೇಟ್ ಅಂದ್ರೆ ಡೆತ್ ರೇಟ್ ಅನ್ನು ಫೈಂಡ್ ಔಟ್ ಮಾಡುವಂಥದ್ದು. CDR ಈಕ್ವಲ್ ಟು ನಂಬರ್ ಆಫ್ ಡೆತ್ ಇನ್ ದಿ ಇಯರ್ ಡಿವೈಡೆಡ್ ಬೈ ಅವರೇಜ್ ಪಾಪ್ಯುಲೇಷನ್ ಇನ್ ದಿ ಇಯರ್ ಇಂಟು 1000. ಇದು ಕೂಡ 5 ಮಾರ್ಕ್ಸಿಗೆ ಕೇಳ್ತಾರೆ ಅಥವಾ 10 ಮಾರ್ಕ್ಸಿಗೆ ಕೇಳ್ತಾರೆ. ASDR ಅಂದ್ರೆ ನಂಬರ್ ಆಫ್ ಡೆತ್ ಇನ್ ಸ್ಪೆಸಿಫೈಡ್ ಏಜ್ ಡಿವೈಡೆಡ್ ಬೈ ಅವರೇಜ್ ಪಾಪ್ಯುಲೇಷನ್ ಇನ್ ದಿ ಸ್ಪೆಸಿಫೈಡ್ ಏಜ್ ಇಂಟು 1000. ನೆಕ್ಸ್ಟ್, ಇದರಲ್ಲಿ ಎರಡು ಇದು ಕೊಡ್ತಾರೆ, A ಮತ್ತು B ಅನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಆಗ ನೀವು STDR Aಗೆ ಬೇರೆ ಮಾಡಬೇಕು, STDR Bಗೆ ಬೇರೆ ಮಾಡಬೇಕು. ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ನೆಕ್ಸ್ಟ್, IMR ಅಂದ್ರೆ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಅಂತ ಹೇಳ್ತೇವೆ. ನಂಬರ್ ಆಫ್ ಇನ್ಫೆಂಟ್ ಡೆತ್ ಇನ್ ದಿ ಇಯರ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಲೈವ್ ಬರ್ತ್ ಇನ್ ದಿ ಇಯರ್ ಇಂಟು 1000. ನೆಕ್ಸ್ಟ್, NMR ಅಂದ್ರೆ
number of neonatal deaths divided by total number of live birth into 1000. Okay. Next, MMR, number of mother death in the child birth. ಒಂದು ಚೈಲ್ಡ್ ಬರ್ತ್ ಆಗುವಾಗ ಎಷ್ಟು ಮದರ್ ಡೆತ್ ಆದ್ರು ಆಯ್ತಾ, ಅದು ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಲೈವ್ ಬರ್ತ್ ಇಂಟು 1000. ನೆಕ್ಸ್ಟ್, ಇದೇ ಚಾಪ್ಟರ್ ಅಲ್ಲಿ ಇನ್ನೂ 5 ಮಾರ್ಕ್ಸ್ ಒಂದು ಕೇಳ್ತಾರೆ. ಲೈಫ್ ಟೇಬಲ್, ದಟ್ ಈಸ್ ಮೋರ್ಟಾಲಿಟಿ ರೇಷಿಯೋವನ್ನು ಫೈಂಡ್ ಔಟ್ ಮಾಡಲಿಕ್ಕೆ QX is equal to DX divided by LX. ಸರ್ವೈವಲ್ ರೇಷಿಯೋ ಕೇಳ್ತಾರೆ. PX is equal to 1 minus QX ಅಂತ ಮಾಡುವಂಥದ್ದು. ಇಲ್ಲಿ ಬಂದಿದೆ ಅಲ್ವಾ QX, ಅದನ್ನು 1 ಇಂದ ಮೈನಸ್ ಮಾಡುವಂಥದ್ದು. ಎಕ್ಸ್ಪೆಕ್ಟೆಡ್ ಲೈಫ್ ಅಥವಾ ಎಕ್ಸ್ಪೆಕ್ಟೇಷನ್ ಆಫ್ ಲೈಫ್ ಅನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ EX is equal to TX divided by LX. ಇದು ನಿಮ್ಮ ಫಸ್ಟ್ ಚಾಪ್ಟರ್ ಅಲ್ಲಿ ಬರುವಂತಹ ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳು. ನೆಕ್ಸ್ಟ್ ನಾವು ನೋಡುವ ಚಾಪ್ಟರ್ ನಂಬರ್ 2, ಇಂಡೆಕ್ಸ್ ನಂಬರ್. ಇದನ್ನು ನೀವು ಕಲಿಲೇಬೇಕು, ಈ 2 ಚಾಪ್ಟರ್ ಅನ್ನು ಕಲಿಲೇಬೇಕು. ಹೈಯೆಸ್ಟ್ ಕ್ವಶನ್ಸ್ ಈ 2 ಚಾಪ್ಟರ್ಸ್ ಇಂದ ಬರುವ ಕಾರಣ ನಾನು ಇದಕ್ಕೆ ಫಾರ್ಮುಲಾಸ್ಗಳನ್ನು ಒಂದೇ ಕಡೆ ಮಾಡಿದ್ದೇನೆ. ನಾವು ಸಿಂಪಲ್ ಅವರೇಜ್ ಮತ್ತು ಸಿಂಪಲ್ ಅಗ್ರಿಗೇಟ್ ಅಂತ ಉಂಟು. ವೆಯ್ಟೆಡ್ ಅನ್ವೆಯ್ಟೆಡ್ ಅಲ್ಲಿ ಸಿಂಪಲ್ ಅಂತ ಫಸ್ಟ್ ನೋಡ್ಕೊಳ್ಬೇಕು. ಸಿಂಪಲ್ ಅವರೇಜ್ ಅಲ್ಲಿ ಅರಿಥ್ಮೆಟಿಕ್ ಮೀನ್, ದಟ್ ಈಸ್ ಪ್ರೈಸ್ 01 equal to summation of P divided by N. ಜಾಮೆಟ್ರಿಕ್ ಮೀನ್ ಅಂತ ಹೇಳಿದ್ರೆ P01 equal to anti-log, that is summation log P divided by N. ನೆಕ್ಸ್ಟ್, ಸಿಂಪಲ್ ಅಗ್ರಿಗೇಟ್ ಅಲ್ಲಿ P01 ಅಂದ್ರೆ ಸಮೇಷನ್ P1 ಡಿವೈಡೆಡ್ ಬೈ ಸಮೇಷನ್ P0 ಇಂಟು 100. ಓಕೆ. ನೆಕ್ಸ್ಟ್ ನಾವು ಹೋಗುವಂಥದ್ದು ವೆಯ್ಟೆಡ್ ಅವರೇಜ್. ಇಲ್ಲಿ ಕೂಡ ಅರಿಥ್ಮೆಟಿಕ್ ಉಂಟು, ಜಾಮೆಟ್ರಿಕ್ ಉಂಟು. ಅರಿಥ್ಮೆಟಿಕ್ ಅಂತ ಹೇಳಿದ್ರೆ P01 ಈಕ್ವಲ್ ಟು ಸಮೇಷನ್ WP, W ಅಂತ ಹೇಳಿದ್ರೆ ವೆಯ್ಟೆಡ್, ಡಿವೈಡೆಡ್ ಬೈ ಸಮೇಷನ್ W. ಓಕೆ. ಜಾಮೆಟ್ರಿಕ್ ಅಲ್ಲಿ P01 equal to anti-log, that is summation log W log P divided by summation W. ಈ ರೀತಿ ಮಾಡುವಂಥದ್ದು. ನೆಕ್ಸ್ಟ್ ನಾವು ವೆಯ್ಟೆಡ್ ಅಗ್ರಿಗೇಟಿವ್ ಹೋಗುವ. ಇಲ್ಲಿ ವೆಯ್ಟೆಡ್ ಅಗ್ರಿಗೇಟ್ ಅಲ್ಲಿ ಪ್ರೈಸ್ ಇಂಡೆಕ್ಸ್ ನಂಬರ್ ಮತ್ತು ಕ್ವಾಂಟಿಟೀಸ್ ಇಂಡೆಕ್ಸ್ ನಂಬರ್ ಅನ್ನು ನೋಡ್ತೇವೆ. ಇದು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಓಕೆ. ನಾವು ಈಗ ಫಸ್ಟ್ ನಾವು ಪ್ರೈಸ್ ಇಂಡೆಕ್ಸ್ ನಂಬರ್ಗೆ ಹೋಗುವ. ಯಾವತ್ತು ನೆನ್ಪಿಟ್ಕೊಳ್ಬೇಕು, ಇಲ್ಲಿ ಲಾಸ್ಪರ್ಸ್ ಅಂತ ಹೇಳಿದ್ರೆ 1000. ಓಕೆ. ಅಂದ್ರೆ ಪ್ರೈಸ್ ಅಂತ ಹೇಳಿದ್ರೆ P ತಗೊಳ್ಬೇಕು, P01. ಇದು ಲಾಸ್ಪರ್ಸ್ ಆದ ಕಾರಣ LA, ದಟ್ ಈಸ್ ಸಮೇಷನ್. ನೀವೀಗ P ಮತ್ತು Q ಬರೀರಿ, ಇಲ್ಲಿ ಕೂಡ ಸಮೇಷನ್ P ಮತ್ತು Q ಬರೀರಿ. ಇಲ್ಲಿ ನಾನು 1000 ಅಂತ ಹೇಳಿದ್ದೇನಲ್ಲ, 1000 ಇಂಟು 100 ಬರೆಯುವಂಥದ್ದು. ಹಾಗೆ ಪ್ಯಾಶ್ಚರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಹೇಳಿದ್ರೆ P01, A ಅಂತ ಹೇಳಿದ್ರೆ ಪ್ಯಾಶ್ಚರ್ಸ್, ದಟ್ ಈಸ್ ಸಮೇಷನ್ PQ ಡಿವೈಡೆಡ್ ಬೈ ಸಮೇಷನ್ PQ ಇಂಟು 100. ಇಲ್ಲಿ ಏನು ತಗೊಳ್ಬೇಕು, ಪ್ಯಾಶ್ಚರ್ಸ್ ಅಂತ ಹೇಳಿದ್ರೆ 1101 ಅಂತ ನೆನ್ಪಿಟ್ಕೊಳ್ಬೇಕು, 1101. ಓಕೆ. ನೆಕ್ಸ್ಟ್ ನಾವು ನೋಡುವ ಮಾರ್ಷಲ್ ಇಂಡೆಕ್ಸ್ ನಂಬರ್, ದಟ್ ಈಸ್ P01. ಇಲ್ಲಿ ಮಾರ್ಷಲ್ ಎಡ್ವರ್ಡ್ಸ್ ಇಂಡೆಕ್ಸ್ ನಂಬರ್ ಅಂತ ಹೇಳ್ತೇವೆ. ದಟ್ ಈಸ್ ಸಮೇಷನ್. ಇಲ್ಲೇನ್ ಮಾಡಬೇಕು, ಪ್ಯಾಶ್ಚರ್ಸ್, ಲಾಸ್ಪರ್ಸ್ ಮತ್ತು ಪ್ಯಾಶ್ಚರ್ಸ್ ಅನ್ನು ಆಡ್ ಮಾಡಬೇಕು. ಓಕೆ. ಅಂದ್ರೆ PQ ಸಮೇಷನ್ PQ ಅಂದ್ರೆ 1000. ಸರಿಯಾ? ನೆಕ್ಸ್ಟ್ ಸಮೇಷನ್ PQ ಪ್ಲಸ್ ಸಮೇಷನ್ PQ, ಇಲ್ಲಿ 1101 ಇಂಟು 100. ಈ ರೀತಿ ಮಾಡುವಂಥದ್ದು. ನೆಕ್ಸ್ಟ್ ಡಾಬಿಶ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಹೇಳಿದ್ರೆ ದಟ್ ಈಸ್ P01 ಅಂದ್ರೆ ಡಾಬಿಶ್ ಬಿ ಅಲ್ವಾ. ದಟ್ ಈಸ್ ಇಲ್ಲಿ ನೆನಪಿರಬೇಕು, ಪ್ಯಾಶ್ಚರ್ಸ್ ಮತ್ತು ಲಾಸ್ಪರ್ಸ್ ಅದನ್ನು ಡಿವೈಡೆಡ್ ಬೈ 2 ಮಾಡುದು. ಅಂದ್ರೆ ಏನು, ಹಾಫ್ ಡಿವೈಡೆಡ್ ಬೈ ಹಾಫ್ ಸಮೇಷನ್ PQ ಲಾಸ್ಪರ್ಸ್ ಅಂತ ಹೇಳಿದ್ರೆ ಏನು, 1000.
plus last P Q summation PQ, that is 1101 into 100. ಈ ರೀತಿ ಮಾಡುವಂಥದ್ದು. ನೆಕ್ಸ್ಟ್ ನಾವು ಫಿಶರಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ನೆನ್ಪಿಟ್ಕೊಳ್ಳಿ. ದಟ್ ಈಸ್ P01 ಫಿಶರ್ಸ್, ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ಸಮೇಷನ್ P1 Q1 ಡಿವೈಡೆಡ್ ಬೈ ಅದರಾಗಿ ಯಾವುದು ಸ್ಕ್ವೇರ್ ರೂಟ್ನೊಳಗೆ ಬರೆಯುವಂಥದ್ದು. ಓಕೆ, ಸಮೇಷನ್ P0 Q0 ಅಂದರೆ ಸ್ಕ್ವೇರ್ ರೂಟ್ ಆಫ್ ಯಾರು ಲ್ಯಾಸ್ಪರ್ಸ್ ಅಲ್ವಾ, ಲ್ಯಾಸ್ಪರ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಪ್ಯಾಸ್ಚರ್ಸ್ ಅಂತ ಹೇಳುದು, ಇಂಟು ಸಮೇಷನ್ PQ ಡಿವೈಡೆಡ್ ಬೈ ಸಮೇಷನ್ PQ ಅಂದರೆ 1101 ಇಂಟು 100. ನೆಕ್ಸ್ಟ್ ಈ ರೀತಿ ಮಾಡುವಂಥದ್ದು. ನೆಕ್ಸ್ಟ್ ನಾವು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಗೆ ಹೋಗುವ. ಇಲ್ಲಿ ಜಸ್ಟ್ P ಇದ್ದಲ್ಲಿ Q ಮಾಡೋದು, Q ಇದ್ದಲ್ಲಿ P ಮಾಡುವಂಥದ್ದು. ಫಸ್ಟ್ Q01 ಈಕ್ವಲ್ ಟು ಸಮೇಷನ್ Q ಇದ್ದಲ್ಲಿ P ಮಾಡಿ, P ಇದ್ದಲ್ಲಿ Q ಮಾಡಿ, ಸಮೇಷನ್ QP ಅಂದರೆ 1000 ಹಾಕಿ ಇಂಟು 100. ಆಯ್ತಾ, ಇಲ್ಲಿ ಕೂಡ ಹಾಗೆ Q01 ದಟ್ ಈಸ್ ಸಮೇಷನ್ P ಇದ್ದಲ್ಲಿ Q ಇಲ್ಲಿ P ಡಿವೈಡೆಡ್ ಬೈ ಸಮೇಷನ್ QP ಇಲ್ಲಿ ಎಷ್ಟು ಇಂಟು 1101 ಇಂಟು 100. ಈ ರೀತಿ ಮಾಡುವಂಥದ್ದು. ನೆಕ್ಸ್ಟ್ ಮಾರ್ಷಲ್ಗೆ ಹೋಗುವ. ಮಾರ್ಷಲಲ್ಲಿ ಕೂಡ ಹಾಗೆ Q01 ಈಕ್ವಲ್ ಟು ಸಮೇಷನ್ QP ಡಿವೈಡೆಡ್ ಬೈ ಸಮೇಷನ್ QP ಅಂದರೆ 1000 ಪ್ಲಸ್ ಸಮೇಷನ್ QP ಪ್ಲಸ್ ಸಮೇಷನ್ QP ಇಲ್ಲಿ 1101 ಇಂಟು 100. ಓಕೆ, ನೆಕ್ಸ್ಟ್ ಡಾಬಿಶಲ್ಲಿ ಕೂಡ ಹಾಗೆ ಆಫ್ Q01 ಈಕ್ವಲ್ ಟು ಹೀಗೆ ಮಾಡಿ ಸಮೇಷನ್ QP ದಟ್ ಇಸ್ 10 ಸಮೇಷನ್ QP ದಟ್ ಈಸ್ 00 ಪ್ಲಸ್ ಸಮೇಷನ್ P ಇದ್ದಲ್ಲಿ QP ಡಿವೈಡೆಡ್ ಬೈ ಸಮೇಷನ್ QP ದಟ್ ಈಸ್ 1101 ಇಂಟು 100. ಹೀಗೆ ಮಾಡುವಂಥದ್ದು. ನೆಕ್ಸ್ಟ್ ನಾವು ಫಿಶರ್ಸ್ಗೆ ಹೋಗುವ. ಫಿಶರ್ಸಲ್ಲಿ Q01 ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸಮೇಷನ್ QP ಡಿವೈಡೆಡ್ ಬೈ ಸಮೇಷನ್ QP ದಟ್ ಈಸ್ 1000 ಇಂಟು ಸಮೇಷನ್ QP ಡಿವೈಡೆಡ್ ಬೈ ಸಮೇಷನ್ QP 1101 ಇಂಟು 100. ಈ ರೀತಿ ಸಿಂಪಲ್ ಆಗಿ ಮಾಡುವಂಥದ್ದು. ನೆಕ್ಸ್ಟ್ ನಾವು ಕೇಲಿಸ್ ಇಂಡೆಕ್ಸ್ ನಂಬರ್, ಇದು ಕೂಡ ವೆರಿ ಇಂಪಾರ್ಟೆಂಟ್. ಏನಿರ್ತದೆ, ಸಮೇಷನ್ P1 Q ಡಿವೈಡೆಡ್ ಬೈ, ನಿಮಗೆ ನೆನಪಿಡ್ಲಿಕ್ಕೆ ಸಮೇಷನ್ P0, ನಾನು ಇನ್ನೊಂದು ಹೇಳ್ತೇನೆ, P ಮತ್ತು P1 ಮತ್ತು Q0 ಇದು ಸಿಂಪಲ್ ಇಂಡೆಕ್ಸ್ ಅಲ್ವಾ. ಇದಕ್ಕೆ ಏನು ಮಾಡಬೇಕು, Q ಮತ್ತು Q1 ಹಾಕಿ ಇಂಟು 100 ಮಾಡಬೇಕು ಕೇಲಿಸಿಗೆ. ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಾವು ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಅಂತ ಹೇಳ್ತೇವೆ. ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಅಂತ ಹೇಳಿದ್ರೆ ಇದು ಇಟ್ ಇನ್ಕ್ಲೂಡ್ಸ್ ಕ್ವಾಂಟಿಟಿ ಆಸ್ ವೆಲ್ ಆಸ್ ಅ ಪ್ರೈಸ್ ಅಲ್ವಾ. ದಟ್ ಈಸ್ V1 ಡಿವೈಡೆಡ್ ಬೈ V0 ಇಂಟು 100. ಇಲ್ಲಿ V1 ಅಂತ ಹೇಳಿದ್ರೆ ಏನು, ಸಮೇಷನ್ ಆಫ್ P1 Q1 ಡಿವೈಡೆಡ್ ಬೈ ಸಮೇಷನ್ ಆಫ್ P0 Q0. ಇಲ್ಲಿ ನೋಡ್ಕೊಳ್ಳಿ, 1 ಇದ್ದದ್ದು Pಗೆ ಮತ್ತು Qಗೆ ಎರಡಕ್ಕೂ 1 ಹಾಕಬೇಕು, ನಾಟ್ Pಗೆ ಮತ್ತು Qಗೆ ಎರಡಕ್ಕೂ ನಾಟ್ ಹಾಕಬೇಕು, 0 ಹಾಕಬೇಕು ಇಂಟು 100. ಈ ರೀತಿ ಮಾಡುವಂಥದ್ದು. ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟ್, ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್. ಓಕೆ, ಇದು ಕೂಡ ವೆರಿ ಇಂಪಾರ್ಟೆಂಟ್. ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರಲ್ಲಿ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಮತ್ತು ಫ್ಯಾಮಿಲಿ ಬಜೆಟ್ ಮೆಥಡ್ ಅಂತ ಉಂಟು, CPI ಅಂತ ಹೇಳ್ತೇವೆ. CPI ಈಕ್ವಲ್ ಟು ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಅಲ್ಲಿ P01 ಈಕ್ವಲ್ ಟು ಸಮೇಷನ್ ಆಫ್ P
1 ಕ್ಯೂ ನಾಟ್, ಯಾರ್ದು ಇದು ಫಾರ್ಮುಲಾ ನೆನ್ಪು ಮಾಡ್ಕೊಳ್ಳಿ, ಸಮೇಷನ್ ಪಿ ನಾಟ್ ಕ್ಯೂ ನಾಟ್, ಫಸ್ಟ್ ಫಾರ್ಮುಲಾ ಅಲ್ವಾ. ಯಾವುದು ಫಸ್ಟ್ ಫಾರ್ಮುಲಾ? ದಟ್ ಈಸ್ ಲಾಸ್ಪರ್ಸ್ ಫಾರ್ಮುಲಾವನ್ನು ಅಪ್ಲೈ ಮಾಡುವಂಥದ್ದು. ಓಕೆ, ಇಂಟು 100. ಓಕೆ, ಫ್ಯಾಮಿಲಿ ಬಜೆಟ್ ಅಂತ ಹೇಳಿದ್ರೆ ದಟ್ ಈಸ್ CPI ಈಕ್ವಲ್ ಟು P01 ಇಸ್ ಈಕ್ವಲ್ ಟು ಸಮೇಷನ್ WP ಡಿವೈಡೆಡ್ ಬೈ ಸಮೇಷನ್ W. ನೆಕ್ಸ್ಟ್ ನಾವು ನೋಡುವಂಥದ್ದು ಪ್ರೈಸ್ ರಿಲೇಟಿವ್ ಮೆಥಡ್. ದಟ್ ಈಸ್ ಪ್ರೈಸ್ ಫೈಂಡ್ ಔಟ್. ಪಿ ಅನ್ನು ಮಾತ್ರ ಫೈಂಡ್ ಔಟ್ ಮಾಡು. P ಇಸ್ ಈಕ್ವಲ್ ಟು P1 ಡಿವೈಡೆಡ್ ಬೈ P0 ಇಂಟು 100. ಇದು ಪ್ರೈಸ್ ರಿಲೇಟಿವ್ ಮೆಥಡ್, ಪ್ರೈಸ್ ಫೈಂಡ್ ಔಟ್ ಮಾಡುವಂಥದ್ದು. ನೆಕ್ಸ್ಟ್ ನಾವು ಟೈಮ್ ರಿವರ್ಸಲ್ ಮೆಥಡ್ ಟೆಸ್ಟ್ ಮತ್ತು ಫ್ಯಾಕ್ಟರ್ ರಿವರ್ಸಲ್. ಇದು ವೆರಿ ಇಂಪಾರ್ಟೆಂಟ್. ಇದು 10 ಮಾರ್ಕ್ಸಿಗೆ ಬಂದೇ ಬರ್ತದೆ. ಓಕೆ, ಯಾವುದಾದ್ರೂ ಒಂದು ಕ್ವಶನ್ ಅನ್ನು ಕೇಳಿಯೇ ಕೇಳ್ತಾರೆ. ದಟ್ ಈಸ್ P01 ಇಂಟು P10 ಈಕ್ವಲ್ ಟು 1. ಅಂದ್ರೆ ಏನು? ಟೈಮ್ ಮಾತ್ರ ಚೇಂಜ್ ಆಗೋದು. ಟೈಮ್ ಅಂತ ಹೇಳಿದ್ರೆ ಏನು? 0 ಇದ್ದಲ್ಲಿ 1 ಹಾಕಬೇಕು, 1 ಇದ್ದಲ್ಲಿ 0 ಹಾಕಬೇಕು. ಇದು P01 ಇಂಟು P10 ಉಲ್ಟಾ ಮಾಡುವಂಥದ್ದು. ಓಕೆ, ಈಕ್ವಲ್ ಟು 1. ಇಲ್ಲೇನು 100 ಇಂಟು ಮಾಡಲಿಕ್ಕಿಲ್ಲ, 100 ಇಂಟು ಮಾಡಲಿಕ್ಕೆ ಇಲ್ಲ, ಡೈರೆಕ್ಟ್ ಈ ರೀತಿಯಾಗಿ ಬರೆಯುವಂಥದ್ದು. ಓಕೆ, ನೆಕ್ಸ್ಟ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಫ್ಯಾಕ್ಟರ್ ಅಂತ ಹೇಳಿದ್ರೆ ಯಾವುದು? P ಮತ್ತು Q, ಅದನ್ನು ಚೇಂಜ್ ಮಾಡುವಂಥದ್ದು. ಹೇಗೆ ಉಂಟಿಲ್ಲಿ? P01 ಇಂಟು P ಇದ್ದಲ್ಲಿ ಏನು ಮಾಡಬೇಕು? Q ಹಾಕಬೇಕು. Q01 ಈಕ್ವಲ್ ಟು V01. ಫ್ಯಾಕ್ಟರ್ ಮತ್ತು ಕ್ವಾಂಟಿಟಿ ಒಟ್ಟಿಗೆ ಬರುವುದಲ್ಲಿ ವ್ಯಾಲ್ಯೂಸ್ ಅಲ್ಲಿ ಬರುವಂಥದ್ದು ಅಲ್ವಾ. ಅದಕ್ಕೆ P01 ಆ್ಯಂಡ್ Q01. P ಇದ್ದಲ್ಲಿ Q ಹಾಕುವಂಥದ್ದು, ಇಲ್ಲಿ ಟೈಮ್ ಚೇಂಜ್ ಆಗುವಂಥದ್ದು. ಅರ್ಥ ಆಯ್ತಾ? ಟೈಮ್ 01 ಇದ್ದದ್ದು 10 ಹಾಕುವಂಥದ್ದು. ಇದು ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ 10 ಮಾರ್ಕ್ಸ್ ಕ್ವಶನ್ಸಿಗೆ. ಹಾಗೆ ಪ್ರೈಸ್ ರಿಲೇಟಿವ್ ಮೆಥಡ್ಸ್ ಅನ್ನು ನಾವು ಎಲ್ಲಿ ಕೇಳ್ತೇವೆ? 5 ಮಾರ್ಕ್ಸಿಗೆ ಕೇಳ್ತಾರೆ. ಕೇಲೀಸ್ ಅನ್ನು 5 ಮಾರ್ಕ್ಸಿಗೆ ಕೇಳ್ತಾರೆ. ಹಾಗೆ ಯಾವ ಲಾಸ್ಪರ್ ಆಗಿರ್ಬೋದು, ಇದು ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್, ಅದನ್ನು ಕೂಡ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಚಾಪ್ಟ್ರಲ್ಲಿ ಯಾವುದೂ ಸ್ಕಿಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫಸ್ಟ್ ಮತ್ತು ಸೆಕೆಂಡ್ ಚಾಪ್ಟ್ರಲ್ಲಿ ನೀವು ಎಲ್ಲವನ್ನೂ ಓದಬೇಕು. ನಿಮಗೆ ಹೈಯೆಸ್ಟ್ ಕ್ವಶನ್ಸ್ ಈ ಚಾಪ್ಟ್ರಿಂದ ಬರುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟವಾಯಿತಂತ ನಾನು ಅಸ್ಯೂಮ್ ಮಾಡ್ಕೊಳ್ತೇನೆ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಲು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.